ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ರಿಸ್ಪಿಯಾಗಿ ಆಲೂಗಡ್ಡೆ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅಂದರೆ ಆಲೂಗಡ್ಡೆ ಬಜ್ಜಿ ಅಲ್ಲ ಇದು, ಆಲೂಗಡ್ಡೆ ಪಕೋಡ ಇದು. ಆಲೂಗಡ್ಡೆ ವಿತ್ ಆನಿಯನ್ ಪಕೋಡ ಇದು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಗರಿ ಗರಿಯಾಗಿ ಸಖತ್ತಾಗಿ ಬರುತ್ತೆ. ಒಂದ್ಸಲ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಇದಕ್ಕೆ ಒಂದು ದಪ್ಪ ಆಲೂಗಡ್ಡೆನ ತೊಗೊಂಡ್ಬಿಟ್ಟು ಗ್ರೇಟರಲ್ಲಿ ಈ ಥರ ತುರ್ಕೊಂಡಿದ್ದೀನಿ. ನಾವು ಕ್ಯಾರೆಟ್ ಎಲ್ಲ ಯಾವ ರೀತಿ ತುರಿತೀವಿ ನೋಡಿ, ಆ ಥರ ತುರಿದು ಇಟ್ಕೊಂಡಿದ್ದೀನಿ. ನೀವು ಸಿಪ್ಪೆನ ಬಿಡಿಸಿ ಬೇಕಾದರೂ ತುರಿಬೋದು, ಇಲ್ಲ ನೀಟಾಗಿ ತೊಳೆದ್ಬಿಟ್ಟು ಸಿಪ್ಪೆ ಬೆರಕೆಲೆ ಬೇಕಾದರೂ ತುರ್ಕೋಬೋದು. ನಾನಿಲ್ಲಿ ಆನಿಯನ್ ತೊಗೊಂಡಿದ್ದೀನಿ, ಉದ್ದುದ್ದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಸ್ವಲ್ಪ ರವೆ ತೊಗೊಂಡಿದ್ದೀನಿ ನಾನು, ಅಂದರೆ ಉಪ್ಪಿಟ್ಟು ರವೆನೇ. ನೀವು ಬೇಕಾದರೆ ನೀವು ಇದಕ್ಕೆ ಚಿರೋಟಿ ರವೆ ಇಲ್ಲ ಉಪ್ಪಿಟ್ಟು ರವೆಯಲ್ಲೇ ಬರ್ತಾವಲ್ಲ ವೆರೈಟಿ ಆ ರವೆ ಎಲ್ಲ ತೊಗೋಬೋದು. ಮತ್ತು ನಾನು ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಉಪ್ಪು, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ನಾವು ಈರುಳ್ಳಿ ಮತ್ತು ಇದು ಚಿಲ್ಲಿ ಪೌಡರು ನಾವೇನೇನು ತೊಗೊಂಡಿದ್ವಿ ಅಲ್ವಾ, ಕೊತ್ತಂಬರಿ ಸೊಪ್ಪು ಮತ್ತು ಆಲೂಗಡ್ಡೆ ತುರಿ ಎಲ್ಲದೂ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಇದನ್ನು ಅಂದರೆ ನಾವು ಇದಕ್ಕೆ ನೀರು ಹಾಕ್ಬಾರ್ದು, ಹಂಗೆ ಜಸ್ಟ್ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಏನಕ್ಕೆ ಅಂದರೆ ಈ ಈರುಳ್ಳಿಲಿ ಮತ್ತು ಇದಿರುತ್ತಲ್ಲ ಆಲೂಗೆಡ್ಡೆಯಲ್ಲಿ, ಅದರಲ್ಲೇ ನೀರಿನ ಅಂಶ ಇರುತ್ತೆ, ನೀರು ಚೆನ್ನಾಗಿ ಬಿಟ್ಕೊಳುತ್ತೆ ಅದರಲ್ಲೇ. ಓಕೆನಾ, ಫಸ್ಟು ನಾವು ಇದರಲ್ಲೇ ನೀರನ್ನ ಬಿಡಿಸ್ಬೇಕು ನಾವು. ಹಂಗಾಗಿ ಇದನ್ನು ಫಸ್ಟು ನಾವು ನೀಟಾಗಿ ಕಲಿಸ್ಬೇಕು, ಮಿಕ್ಸ್ ಮಾಡಬೇಕು. ನಾವು ಡೈರೆಕ್ಟ್ ಇದಕ್ಕೆ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿದರೆ ಅದು ಚೆನ್ನಾಗಲ್ಲ. ಫಸ್ಟು ಇದನ್ನೆಲ್ಲ ನೀಟಾಗಿ ಕಲಿಸ್ಬಿಟ್ಟು ಇದರ ನೀರೆಲ್ಲ ಬಿಟ್ಟಾದಮೇಲೆ ಆಮೇಲೆ ನಾವು ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ನೋಡಿ, ನಾನು ಇವಾಗ ರವೆ ತೊಗೊಂಡಿದ್ನಲ್ಲ, ರವೆನೇ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ನೀವು ಚಿರೋಟಿ ರವೆ, ಬನ್ಸಿ ರವೆ, ಬೇರೆ ರವೆ ಎಲ್ಲ ಬರುತ್ತಲ್ಲ, ಆ ರವೆ ಬೇರೆ ಬೇಕಾದರೂ ಹಾಕೋಬೋದು. ಇಲ್ಲಾಂದರೆ ಬೇಕು ಅಂದರೆ ನೀವು ರವೆನ ಸ್ಕಿಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ಅದೇನು ಹಾಕಲೇಬೇಕು ಅಂತೇನಿಲ್ಲ, ಹಾಕಿದರೆ ಚೆನ್ನಾಗಿರುತ್ತೆ, ಇನ್ನೂ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ ಅಂತ. ಇಲ್ಲ ಅಕ್ಕಿ ಹಿಟ್ಟು ಹಾಕ್ಬೋದು. ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಸ್ಕಿಪ್ ಮಾಡ್ತಾಯಿದ್ದೀನಿ, ಅದ್ರ ಬದಲು ನಾನು ರವೆನ ಹಾಕ್ತಾಯಿದ್ದೀನಿ. ನೀವು ರವೆ ಇಲ್ಲ ಬೇಡ ಅಂದರೆ ನೀವು ಬೇಕಾದರೆ ಅಕ್ಕಿ ಹಿಟ್ಟನ್ನು ಹಾಕೋಬೋದು ಸ್ವಲ್ಪ. ಆಮೇಲೆ ನೋಡಿ, ನಾನು ಇಲ್ಲೆಲ್ಲ ಮಿಕ್ಸ್ ಮಾಡಾದಮೇಲೆ ಲಾಸ್ಟಿಗೆ ನಾನಿಲ್ಲಿ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಅಂದರೆ ಇದೇನು ಗೊತ್ತಾ, ಫಸ್ಟ್ ಅದರಲ್ಲಿ ಹಾಕಿಲ್ಲ, ಅದು ಚೆನ್ನಾಗಿ ನೀರು ಬಿಡುತ್ತಲ್ಲ, ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಇರಲ್ಲ. ನಾವು ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂತ. ಅದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಇರಲ್ಲ, ಅಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಅದಕ್ಕೂ ಮೀರಿ ನಮಗೆ ಸ್ವಲ್ಪ ಜಾಸ್ತಿ ಗಟ್ಟಿಗಾಯಿತು, ನೀರು ಬೇಕು ಅಂದರೆ ನೀವು ಒಂದೇ ಸಲ ನೀರು ಹಾಕ್ಕೋಬೇಡಿ, ಎರಡು ಹನಿ ಅಷ್ಟೇ, 1 ಹನಿ 2 ಹನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನೀರು ಬೇಕು ಅಂದರೆ ಎಕ್ಸ್ಟ್ರಾ. ಓಕೆನಾ, ನನಗಿಲ್ಲಿ ನೀರೇನು ಅವಶ್ಯಕತೆ ಇಲ್ಲ, ಇದರಲ್ಲೇ ನೀರು ಬಿಟ್ಟಿರೋದ್ರಿಂದ ಸಾಕು. ಯಾಕಂದರೆ ನಮಗೆ ಗರಿಯಾಗಿ ಬರಬೇಕು ಅಂದರೆ ಜಾಸ್ತಿ ನೀರು ಹಾಕ್ಬಾರ್ದು, ಮತ್ತು ಸೋಡಾನು ಅಷ್ಟೇ ಯೂಸ್ ಮಾಡಬಾರ್ದು. ಓಕೆನಾ, ಸೋಡಾ ಸ್ಕಿಪ್. ಇಲ್ಲಿ ಬೇಕಾದರೆ ನೀವು ಇದಕ್ಕೆ ಓಯಿನ್ ಕಾಳು ಇರುತ್ತಲ್ಲ, ಓಯಿನ್ ಕಾಳನ್ನ ಹಾಕೋಬೋದು. ನಾನಿಲ್ಲಿ ಓಯಿನ್ ಕಾಳನ್ನ ಸ್ಕಿಪ್ ಮಾಡಿದ್ದೀನಿ, ಅದರ ಬದಲು ಜೀರಿಗೆ ಹಾಕ್ಕೊಂಡಿದ್ದೀನಿ. ಓಕೆನಾ, ಆಮೇಲೆ ಅದನ್ನೆಲ್ಲ ನೀಟಾಗಿ ಕಲಿಸ್ಬಿಟ್ಟು ಅದನ್ನೇ ನಾನು ನೆನೆಯೋದಕ್ಕೆ ಏನು ಇಡ್ತಾಯಿಲ್ಲ, ಜಸ್ಟ್ ಕಲಸಿದ ತಕ್ಷಣ ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಫಸ್ಟು ಬಾಣಲಿಗೆ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ನಾನು. ಮತ್ತು ಇಲ್ಲಿ ನೋಡಿ, ಪಕೋಡನ ಒಂದೊಂದಾಗಿ ಬಿಡ್ತಾ ಹೋಗ್ತೀನಿ. ಮತ್ತು ಇನ್ನೊಂದು ಏನು ಅಂದರೆ, ಪಕೋಡ ಬಿಡ್ಬೇಕಾದ್ರೆ ನಾವು ಏನು ತಪ್ಪು ಮಾಡ್ತೀವಿ ಅಂದರೆ, ಪಕೋಡ ತೊಗೊಂಡ್ಬಿಟ್ಟು ರೌಂಡ್ ಮಾಡಿಬಿಟ್ಟು ಬಿಡೋಕ್ಕೆ ಹೋಗ್ಬಾರ್ದು. ನಾವು ಜಸ್ಟ್ ನೋಡಿ, ನಾನು ಬಿಡ್ತಾ ಇದ್ದೀನಲ್ಲ, ಜಸ್ಟ್ ಪಕೋಡದ ಇಟ್ಟಿರುತ್ತಲ್ಲ, ಹೆಂಗೆ ತೊಗೊಳ್ತೀವೋ ನೋಡಿ, ನಾವು ಥರ ತೊಗೊಂಡು ಹಂಗೆ ಬಿಡಬೇಕು. ಅದೇ ಥರನೇ ಎಣ್ಣೆಲಿ ಹಾಕಬೇಕು. ಹಂಗಾದರೆ ಅದು ಕ್ರಿಸ್ಪಿನೆಸ್ ಬರುತ್ತೆ. ಅದು ಯಾವ ಶೇಪ್ ಆದರೂ ಬರಲಿ, ಓಕೆ, ನೋ ಪ್ರಾಬ್ಲಮ್. ಬಟ್ ನಮಗೆ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ, ಮತ್ತು ಚೆನ್ನಾಗಿ ಬೇಯುತ್ತೆ ಒಳಗಡೆ. ನಾವು ರೌಂಡಾಗಿ ಮಾಡಾಕಿದ್ರೆ ಏನಾಗುತ್ತೆ ಗೊತ್ತಾ, ಕೆಲವೊಂದು ಬೇಗ ಮೇಲೆ ಬೆಂದು ಬಿಡುತ್ತೆ, ಒಳಗೆ ಬೇಯಲ್ಲ, ಮತ್ತು ಸಾಫ್ಟ್ನೆಸ್ ಆಗಿಬಿಡುತ್ತೆ. ಅದು ನಮಗೆ ಕ್ರಿಸ್ಪಿನೆಸ್ ಬೇಕು ಅಂದರೆ ಈ ಥರ ಮಾಡಬೇಕು ನೋಡಿ. ಈ ಥರ ರೌಂಡ್ ಮಾಡಿಬಿಡ್ತಾರೆ ಕೆಲವೊಬ್ರು, ಉಂಡೆ ಥರ ಮಾಡಿಬಿಟ್ಟು ಹಾಕ್ಬಿಡ್ತಾರೆ, ಅದು ಅಷ್ಟು ಚೆನ್ನಾಗಲ್ಲ. ನಮಗೆ ಕ್ರಿಸ್ಪಿ ಪಕೋಡ ಬೇಕು ಅಂದರೆ ನಾವು ಈ ಥರ ಮಾಡ್ಬೋದು. ಮೇಲೆ ಕ್ರಿಸ್ಪಿನೆಸ್ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ, ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಈ ಥರ ತೆಗೆದುಬಿಟ್ಟು, ಜಸ್ಟ್ ಹಿಂಗೆ ಹಾಕೋದಷ್ಟೇ. ಒಳಗೆ ನಮ್ಮ ಕೈಯಲ್ಲಿ ಯಾವ ಶೇಪ್ ಬರುತ್ತೆ ಅದೇ ಶೇಪಲ್ಲಿ ತೆಗೆದು ಹಾಕೋದಷ್ಟೇ. ಅದನ್ನು ನೀಟಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡಬೇಕಾಗುತ್ತೆ. ಅದನ್ನ ಐ ಫ್ಲೇಮಿಗೆ ಇಕ್ಬಾರ್ದು, ಯಾಕಂದರೆ ಐ ಫ್ಲೇಮ್ ಇಕ್ಬಿಟ್ರೆ ಮೇಲೆ ಮಾತ್ರ ಎಲ್ಲ ಬೇಗ ಸೀದ್ಬಿಡುತ್ತೆ, ಎಲ್ಲ ಒಳಗೆ ಮಾತ್ರ ಏನು ಬೆಂದಿರಲ್ಲ, ಹಿಟ್ಟಿಟ್ಟಾಗೇ ಇರುತ್ತೆ. ಹಂಗಾಗಿ ನೋಡಿ, ಇವಾಗ ಎಷ್ಟು ಫ್ರೈ ಆಗಿದೆ, ಇದನ್ನು ಸಾಕು, ಇಷ್ಟು ಫ್ರೈ ಆಗಿದರೆ ಸಾಕು. ನನಗೆ ಇಲ್ಲಿ ವೀಡಿಯೋದಲ್ಲಿ ಇದು ಯಾವ ಥರ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ನನಗೆ ಅದು ಕರೆಕ್ಟಾಗಿ ಕಲರ್ ಬಂದಿದೆ ನೋಡಿ. ಸಾಕು ಇಷ್ಟು ಫ್ರೈ ಆದರೆ, ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಇದನ್ನು ಇವಾಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಬಿಡೋಣ. ನೋಡಿ, ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ. ಮತ್ತು ವೀಡಿಯೋ ನೋಡಿದವರೆಲ್ಲ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಂಗೆ ಒಂದು ಲೈಕ್ ಕೊಡಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಬೇಕು, ನಿಮ್ಮ ಸಪೋರ್ಟು ತುಂಬ ಮುಖ್ಯ ನನಗೆ. ಹಂಗಾಗಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ವೀಡಿಯೋ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನೋಡಿ, ಒಂದು ಬ್ಯಾಚ್ ಆಯ್ತಲ್ವ, ಇವಾಗ ಇನ್ನೊಂದು ನೆಕ್ಸ್ಟ್ ಬ್ಯಾಚ್ ಹಾಕ್ತಾಯಿದ್ದೀನಿ. ಆವಾಗಲೂ ಅಷ್ಟೇ, ನಾನು ಜಸ್ಟ್ ಹಿಂಗೆ ತೆಗೆಯೋದು, ಹಿಂಗೆ ಹಾಕೋದು ಅಷ್ಟೇ, ನಾನು ಜಾಸ್ತಿ ಏನು ಮಾಡಲ್ಲ. ನೋಡಿ,
ಯಾವಾಗಲೂ ಅಷ್ಟೇ, ಬೇಕಾದ್ರೆ ತಳ ಕಚ್ಚಲ್ಲ ನೋಡಿ. ಈ ಥರ ಮಾಡಿದರೆ ನಾವು ಈ ಥರ ನೀರು ಹಾಕ್ತಲೇ ಕಲಸಿದ್ದೀವಲ್ಲ ಅದನ್ನು, ಮತ್ತು ಅದು ಫುಲ್ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಇರುತ್ತಲ್ವ, ನೋಡಿ ಅದು ನಾವು ಜಸ್ಟು ಎಣ್ಣೆಗೆ ಹಾಕ್ದಾಗ ತಳ ಕಚ್ಚಲ್ಲ. ಕೆಲವೊಂದು ಪಕೋಡ ಏನಾಗ್ತವೆ ಅಂದರೆ ತಳ ಕಚ್ಚಿಬಿಡುತ್ತೆ, ಹಂಗೆ ತಳದಲ್ಲಿ ಸೀದಂಗೆ ಆಗಿಬಿಡುತ್ತೆ, ಎತ್ತಕ್ಕೆ ಬರಲ್ಲ ಬೇಗ ಎಣ್ಣೆಯಿಂದ. ಇದು ಆ ಥರ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳಗಡೆ ಸಾಫ್ಟಾಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ, ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ನೋಡಿ. ಮತ್ತು ನೀವು ಇದಕ್ಕೆ ಆಲೂಗೆಡ್ಡೆನ ತುರಿದಾಕಿರ್ತೀರಲ್ವ, ಆಲೂಗೆಡ್ಡೆ ಹಾಕಿದ್ದೀವಿ ಅಂತ ಗೊತ್ತೇ ಆಗಲ್ಲ ಫ್ರೆಂಡ್ಸ್. ಯಾರೆಲ್ಲ ಮಕ್ಕಳು ಕೆಲವೊಬ್ಬರು ತರಕಾರಿ ತಿನ್ನೋಕ್ಕೆಲ್ಲ ಇದು ಮಾಡ್ತಾರೆ ನೋಡಿ, ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ನೋಡಿ. ಬೇರೆ ಅಡುಗೆಯಲ್ಲಿ ಮಾಡಿದರೆ ತರಕಾರಿ ತಿನ್ನಲ್ಲ, ಬಟ್ ಈ ಥರ ಮಾಡಿಕೊಟ್ರೆ ತಿಂತಾರೆ ಮಕ್ಕಳು. ನಾನಿವತ್ತು ತೋರಿಸ್ತೀನಿ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಅದು ಹೊರಗಡೆ ಮಾತ್ರ ಆ ಥರ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆನೂ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ, ಚೆನ್ನಾಗಿ ಸ್ಮೂತಾಗಿರುತ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.